ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಯಾವ ಹಣ್ಣಿನ ಹೂವೆಂದು ಹೇಳಬಹುದೇ? ನೋಡಿ, ಈ ಒಂದು ಹಣ್ಣಿನ ಗಿಡದಲ್ಲಿ ಗೆಲ್ಲುಗಳಲ್ಲಿ ಬಹಳಷ್ಟು ಹೂಗಳಿರುವುದನ್ನು ನೀವು ನೋಡುತ್ತೀರಾ. ವೀಕ್ಷಕರೇ, ಇದೊಂದು ರಂಬೂಟಾನ್ ವಿದೇಶಿ ಹಣ್ಣು. ಮೊದಲು ನಮ್ಮ ಊರುಗಳಲ್ಲಿ ಇಂತಹ ಹಣ್ಣುಗಳನ್ನು ನಾವು ಕಂಡಿರುವುದಿಲ್ಲ. ಈಗ ನಮ್ಮ ಊರಲ್ಲಿಯೂ ಕೂಡ ಈ ರಂಬೂಟಾನ್ ಎಂಬ ವಿದೇಶಿ ಹಣ್ಣನ್ನು ಕೂಡ ಬೆಳೆಸಬಹುದು. ನೋಡಿ ವೀಕ್ಷಕರೇ, ಚಿಕ್ಕದಾಗಿ ಪದರಾಗಿ ಬೆಳೆದಂತಹ ಈ ಗಿಡದಲ್ಲಿ ರಂಬೂಟಾನ್ ಹಣ್ಣಿನ ಕಾಯಿಗಳನ್ನು ನೀವು ನೋಡಬಹುದು. ಗಿಡ ಪದರಾಗಿ ಬೆಳೆದಿರುತ್ತದೆ. ನೋಡಿ, ಇದು ಒಂದು ಹಣ್ಣು. ನಮಗೆಲ್ಲರಿಗೂ ತಿಳಿದಂತಹ ಆರೋಗ್ಯಕ್ಕೆ ಬಹಳ ಉತ್ತಮವಾದಂತಹ ವಿದೇಶಿ ತಳಿ ಬಟರ್ ಫ್ರೂಟ್ ಅಥವಾ ಅವಕಾಡ ಅಂತ ಕರೆಯಲ್ಪಡುವ ಈ ವಿದೇಶಿ ಹಣ್ಣು ನಮ್ಮ ಮನೆಯಲ್ಲಿ ಬಹಳಷ್ಟು ಬೆಳೆದಿದೆ. ನೋಡಿ, ಈ ಗಿಡ ಕೂಡ ಎತ್ತರಕ್ಕೆ ಬೆಳೆದಿಲ್ಲ, ಪೊದರಾಗಿ ಬೆಳೆದಿದ್ದು ಗಿಡದಲ್ಲಿ ಸುಮಾರು 25ರಿಂದ 30ರಷ್ಟು ಈ ಗಿಡದಲ್ಲಿ ಹಣ್ಣುಗಳಿರುವುದನ್ನು ನಾವು ಕಾಣಬಹುದು. ಸುಮಾರು 4 ವರ್ಷಗಳಾದವು. ಕಳೆದ ವರ್ಷದಿಂದಲೇ ಈ ಗಿಡದಲ್ಲಿ ಹಣ್ಣುಗಳಾಗಲು ಪ್ರಾರಂಭವಾಗಿವೆ. ಸುಮಾರು 10ರಿಂದ 15ರಷ್ಟು ಹಣ್ಣುಗಳಾಗಿದೆ. ನೋಡಿ ವೀಕ್ಷಕರೇ, ಇದು ಬೆಳೆದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಗಿಡದಿಂದ ಹಣ್ಣನ್ನು ಕೊಯ್ಯಬಹುದು. ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದಾದಂತಹ ಈ ಹಣ್ಣು. ವೀಕ್ಷಕರೇ, ಈ ಹಣ್ಣು ಯಾವುದೊಂದು ಹೇಳಬಹುದೇ? ಇದೊಂದು ಲಿಂಬೆ ಹಣ್ಣಿಗೆ ಜಾತಿಗೆ ಸೇರಿದಂತಹ ಒಂದು ಲಿಂಬೆ ಹಣ್ಣು. ತುಂಬ ಹುಳಿಯಾಗಿದ್ದು ಬೇಸಿಗೆ ಸಮಯದಲ್ಲಿ ಇದರ ಜ್ಯೂಸನ್ನು ಮಾಡಿ ಕುಡಿಯಲು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ಗಿಡದಲ್ಲಿ ಕೂಡ ಬಹಳಷ್ಟು ಕಾಯಿಗಳಿರುವುದನ್ನು ನೀವು ನೋಡುತ್ತೀರಾ. ನೋಡಿ, ಪೊದರಾಗಿ ಬೆಳೆದಿದೆ. ಬಹಳಷ್ಟು ಕಾಯಿಗಳು ಈ ಗಿಡದಲ್ಲಿ ಬೇಸಿಗೆಯಲ್ಲಿ ಮಾಡಿ ಕುಡಿಯುವಂಥ ಹಣ್ಣು. ವೀಕ್ಷಕರೇ, ನೋಡಿ, ಈ ಹಲಸಿನನ್ನು ಬುಡದಲ್ಲಿ ಬಹಳಷ್ಟು ಹಣ್ಣುಗಳು ಇರುವುದನ್ನು ನೀವು ನೋಡುತ್ತೀರಾ. ವೀಕ್ಷಕರೇ, ಯಾರಿಗೂ ಕೂಡ ಕೊಯ್ಯಬಹುದು. ಈಗಾಗಲೇ ಈ ಮರದಿಂದ 4-5 ಹಲಸಿನ ಹಣ್ಣುಗಳನ್ನು ನಾನು ಕೊಯ್ದಿರುತ್ತೇನೆ. ಇನ್ನು ಕೂಡ ಈ ಗಿಡದಲ್ಲಿ ಹಲಸಿನ ಹಣ್ಣಿರುವುದನ್ನು ನೀವು ನೋಡುತ್ತೀರಾ. ಕೆಲವು ಬೆಳೆದಿವೆ, ಇನ್ನು ಕೆಲವು ಬಹಳ ಚಿಕ್ಕದಾಗಿವೆ. ಯಾರಿಗೂ ಕೂಡ ಈ ಮರದಿಂದ ಹಣ್ಣನ್ನು ಕೊಯ್ಯಬಹುದು. ಇದೊಂದು ಬಹಳ ರುಚಿಕರವಾದಂತಹ ಹಣ್ಣಾಗಿದೆ. ನರ್ಸರಿಯಿಂದ ತಂದಂತಹ ಈ ಗಿಡ 3 ವರ್ಷದಿಂದಲೇ ಫಲವನ್ನು ಕೊಡಲು ಪ್ರಾರಂಭವಾಗಿದೆ. ವೀಕ್ಷಕರೇ, ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.